ಹಂತದಲ್ಲಿ ಗವರ್ನಮೆಂಟ್ ಬೀಳಿಸೋದ್ರಲ್ಲೇ ಅವ್ರ ಪಾತ್ರ ಇತ್ತು, ಬಹಳ ದೊಡ್ಡ ರೋಲ್ ಇತ್ತು ಅಂತ ಅಷ್ಟು ಪ್ರಭಾವಶಾಲಿ ಆಗಿರ್ತಕ್ಕಂಥ ಮುನಿರತ್ನ ಖಾಕಿ ಕೈಗೆ ಹೆಂಗ್ ಸಿಕ್ಕಾಕೊಂಡ್ರು. ತಿರುಪತಿಗೆ ಹೊರಟಿದ್ರಂತೆ, ಆದ್ರೆ ತಿರುಪತಿ ತಿಮ್ಮಪ್ಪ ಕಾಪಾಡ್ಲಿಲ್ಲ. ತಿರುಪತಿಗೆ ಹೊರಟಿದ್ದಾಗ ಮುನಿರತ್ನ ಬಂಧನ ಆಯ್ತು. ಡ್ರೈವರ್ ಜೊತೆಗೆ ತಿರುಪತಿಗೆ ಪ್ರಯಾಣ ಮಾಡ್ತಾ ಇದ್ರಂತೆ, ಗನ್ಮ್ಯಾನ್ ಇರ್ಲಿಲ್ಲ ಜೊತೆಗೆ. ಆ ಸಂದರ್ಭದಲ್ಲಿ ಕೋಲಾರ ಪೊಲೀಸರು ಅವರನ್ನ ಬಂಧನ ಮಾಡಿದ್ರು. ಮುನಿರತ್ನ ಅವರನ್ನ ಖಾಕಿ ಮುಲಾಜಿಲ್ದೆ ವಶಕ್ಕೆ ಪಡೆದಿದೆ. ಸೊ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಏನ್ ಗೊತ್ತಾ, ಯೂಶುವಲಿ ಮುನಿರತ್ನ ಹಿಂದೆಲ್ಲ ಒಂದಿತ್ತು, ಈ ತರ ಮಾಜಿ ಮಂತ್ರಿಗಳಾಗಿದ್ದಂಥವ್ರು ಅಥವಾ ಭಾರಿ ಪ್ರಭಾವಶಾಲಿ ವ್ಯಕ್ತಿ ಅಂದ ತಕ್ಷಣ, ಅದರಲ್ಲೂ ಪೊಲಿಟಿಷಿಯನ್ಸ್ ಅಂದ ತಕ್ಷಣ ಅವರನ್ನ ಅಷ್ಟು ಸುಲಭಕ್ಕೆ ಮುಟ್ಟಕ್ಕಾಗಲ್ಲ, ಅರೆಸ್ಟ್ ಮಾಡೋಕ್ಕಾಗಲ್ಲ, ಎಸ್ಕೇಪ್ ಆಗಿಬಿಡ್ತಾರ ಅಂತ ಬೇಕಾದಷ್ಟು ಪ್ರಕರಣ ನಾವು ನೋಡಿದ್ವಿ. ಬಟ್ ನಿನ್ನೆ ಮುನಿರತ್ನ ಅವರನ್ನ CMಗೆ ಕಂಪ್ಲೇಂಟ್ ಆಗಿ 10 ಮಿನಿಟ್ಸ್ ಅಲ್ಲಿ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಸೊ ಏನೇನು ಆಮೇಲೆ ವಯಾಲಿಕಾವಲಿ ಎದುರುಗಡೆ ಓಹೋಹೋ ಅದೇನು ಹೈ ಡ್ರಾಮಾ, ಅವ್ರ ಬೆಂಬಲಿಗರಂತೆ ಕೂಗಾಡದಂತೆ ಭರ್ಜರಿ ಹೈ ಡ್ರಾಮಾ ನಡೀತು. ಸೊ ಏನೆಲ್ಲ ನಡೀತು ಧ್ರುವ? ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಮುನಿರತ್ನ ವಿರುದ್ಧ ದಾಖಲಾದಂತಹ ಅಟ್ರಾಸಿಟಿ ಕೇಸ್ ಹಾಗೆ ಇನ್ನೊಂದು ಜೀವ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವಾಗ CM ಅಂಗಳಕ್ಕೆ ಈ ವಿಚಾರ ಹೋಯ್ತು, ಅದಾದ ನಂತರ ಮುನಿರತ್ನ ಅವರನ್ನ ಏನೋ ಕೋಲಾರದಲ್ಲಿ ಬಂಧನ ಮಾಡಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಮುನಿರತ್ನ ಅವರು ಕೋಲಾರದ ಮಾರ್ಗವಾಗಿ ತಿರುಪತಿಗೆ ಹೋಗ್ತಾ ಇದ್ರು ಎನ್ನುವಂತ ಒಂದು ಮಾಹಿತಿ ಇತ್ತು. ಅವರ ಡ್ರೈವರ್ ಜೊತೆಗೆ ತಿರುಪತಿಗೆ ತೆರಳ್ತಾ ಇರುವಂತಹ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ನೇರವಾಗಿ ಅವರನ್ನ ಒಂದು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕೂಡ ಕರ್ಕೊಂಡು ಬರ್ತಾರೆ. ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದ ನಂತರ 10:30 ಸುಮಾರಿಗೆ ರಾತ್ರಿ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಮುನಿರತ್ನ ಅವರನ್ನ ಕರ್ಕೊಂಡು ಬಂದಂತಹ ಪೊಲೀಸರು 1:30 ಅವರನ್ನ ವಿಚಾರಣೆ ಮಾಡ್ತಾರೆ. ಅವರ ವಿರುದ್ಧ ದಾಖಲಾದಂತ 2 ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಮುಖ್ಯವಾಗಿ ಮೊದಲನೇ ಕೇಸ್ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶೇಷಾದ್ರಿಪುರನ ACP ಪ್ರಕಾಶ್ ಅವರ ತನಿಖೆಯನ್ನ ಕೂಡ ನಡೆಸ್ತಾರೆ. ಮುಖ್ಯವಾಗಿ ಇಲ್ಲಿ ಅಶೋಕ್ ನಗರ ಸ್ಟೇಷನ್ಗೆ ಕರ್ಕೊಂಡು ಬರೋ ಕಾರಣ ನಿನ್ನೆ ವಯಾಲಿಕಾವಲ್ ಸ್ಟೇಷನ್ ನಲ್ಲಿ ನಡೆದಂತ ಕೆಲವೊಂದಿಷ್ಟು ಹೈ ಡ್ರಾಮಾ. ಅದಾದ ನಂತರ ಇಲ್ಲಿ ಕರ್ಕೊಂಡು ಬಂದು ತನಿಖೆಯನ್ನ ಕೂಡ ಮಾಡ್ತಾರೆ, ವಿಚಾರಣೆ ನಡೆಸ್ತಾರೆ. ನಂತರ ರಾತ್ರೋರಾತ್ರಿನೇ 82ನೇ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ರಾತ್ರಿ 1:30ಕ್ಕೆ ಇಲ್ಲಿಂದ ಹೊರಟು ಸುಮಾರು 2:30 ಸುಮಾರಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 4 ಗಂಟೆ ಸುಮಾರಿಗೆ ವಾಪಸ್ ಬರ್ತಾರೆ. ನ್ಯಾಯಾಧೀಶರ ಮುಂದೆ ಮುನಿರತ್ನ ಅವರು ಕೂಡ ತಮ್ಮ ಹೇಳಿಕೆಯನ್ನ ನೀಡ್ತಾರೆ. ನಮ್ಮ ಮನೆ ಹತ್ರ ಇತ್ತು, ನಾನು ಯಾವಾಗ ಬೇಕಾದ್ರೂ ಬರ್ತಿದ್ದೆ, ತನಿಖೆಗೆ ಸಹಕಾರವನ್ನ ನೀಡ್ತಿದ್ದೆ. ಆದ್ರೆ ನನ್ನ ವಿರುದ್ಧ ರಾಜಕೀಯವಾಗಿ ಷಡ್ಯಂತ್ರವನ್ನ ಮಾಡಿದ್ದಾರೆ, ನನ್ನ ವಿರುದ್ಧ ದುರುದ್ದೇಶ ಪೂರ್ವಕವಾಗಿ ಆರೋಪವನ್ನ ಮಾಡಿ ನನ್ನನ್ನ ಬಂಧನ ಮಾಡಿದ್ದಾರೆ ಅಂತ ಒಂದು ಆರೋಪವನ್ನ ಕೂಡ ಮಾಡಿದ್ರು. ಅದಲ್ಲದೆ ಮುನಿರತ್ನ ಅವರಿಗೆ ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹೀಗಾಗಿ ನನಗೆ ಚಿಕಿತ್ಸೆಯನ್ನ ಕೂಡ ನೀಡಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ವಾಪಸ್ ಬರ್ತೀವಿ, ಆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ಇದೆ. ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾಗ ಮುನಿರತ್ನ ಅಳಲು ತೋಡ್ಕೊಂಡಿದ್ದಾರೆ. ಪೊಲೀಸರು ವಿಚಾರಣೆಗೆ ಕರೆದಿದ್ರೆ ನಾನು ಹೋಗ್ತಾ ಇದ್ದೆ, ಪೊಲೀಸ್ ಸ್ಟೇಷನ್ ನನ್ನ ಕ್ಷೇತ್ರದ ಪಕ್ಕದಲ್ಲೇ ಇದೆ, ನಾನು ಹೋಗಿ ಹಾಜರಾಗ್ತಾ ಇದ್ದೆ, ವಿಚಾರಣೆಗೆ ಸಹಕರಿಸ್ತಾ ಇದ್ದೆ, ಆದ್ರೆ ನನ್ನನ್ನ ತರಾತುರಿಯಲ್ಲಿ ಬಂಧಿಸಿದ್ದಾರೆ, ರಾಜಕೀಯ ಪ್ರೇರಿತ ಅಧಿಕಾರದ ದುರ್ಬಳಕೆ ಆಗಿದೆ ಅನ್ನುವಂಥ ಆರೋಪ ಮಾಡಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಸಹಜವಾಗಿ ಆರ್ ಅಶೋಕ್ ಅವರು ಕೂಡ ನಿನ್ನೆ ಈ ಪ್ರಶ್ನೆ ಮಾಡಿದ್ರು, ದೂರ ಏನೋ ದಾಖಲಾಯ್ತು, ದೂರ ದಾಖಲಾಗ್ತಾ ಇದ್ದಂತೆ ಒಂದು ನೋಟಿಸ್ ಕೊಡಬಹುದಿತ್ತು, ಇಲ್ಲ ವಿಚಾರಣೆಗೆ ಬನ್ನಿ ಸಹಕಾರ ಕೊಡಿ ಅಂತ. ಬಟ್ ಯಾವ ನಿಯಮಗಳನ್ನ ಕೂಡ ಪೊಲೀಸರು ಇಲ್ಲಿ ಪಾಲನೆ ಮಾಡಲಿಲ್ಲ, ಹಾಗಾಗಿ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅಂತ ಮುನಿರತ್ನ ಅವರು ಕೂಡ ನಿನ್ನೆ ನ್ಯಾಯಾಧೀಶರ ಮುಂದೆ ಅದನ್ನೇ ಹೇಳಿದ್ರು ಅಂತ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಯಾವಾಗ ಮುನಿರತ್ನ ಅವರ ವಿರುದ್ಧ ಈ ಆರೋಪ ಕೇಳ್ಬಂತು, ಅವರನ್ನ ಯಾವಾಗ ವಶಕ್ಕೆ ಪಡೆದ್ರು ಎನ್ನುವಂತ ಸುದ್ದಿ ಹೊರಬಂತು, ಬಿಜೆಪಿ ವಲಯದಲ್ಲಿ ಹಾಗೆ ಮುನಿರತ್ನ ಬೆಂಬಲಿಗರಲ್ಲಿ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಮುಖ್ಯವಾಗಿ ಯಾವುದೇ ನೋಟಿಸ್ ಅನ್ನ ನೀಡಿಲ್ಲ. ಈಗ ಆರೋಪ ಬಂದ ನಂತರ ಒಂದು ಆಡಿಯೋ ಸೇವನ್ನ ಬಿಟ್ಟ ನಂತರ ಒಂದು FIR ದಾಖಲಾಯಿತು. ಅದನ್ನ ಒಂದು ದೃಢಪಡಿಸಿಕೊಳ್ಳದೆ FSLಗೆ ಕಳಿಸಿಕೊಡದೆ ನೀವು ಏಕಾಏಕಿಯಾಗಿ ಅರೆಸ್ಟ್ ಮಾಡಿದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಯನ್ನ ಕೂಡ ಬಿಜೆಪಿ ನಾಯಕರು ಕೂಡ ಕೇಳ್ತಾ ಇದ್ರು. ಅದೇ ವಿಚಾರವನ್ನ
ಅವರನ್ನ ನ್ಯಾಯಾಧೀಶರ ಮುಂದೆ ಯಾವಾಗ ಮುನಿರತ್ನ ಅವರು ರಾತ್ರಿ ಹೋಗಿ ಅವರನ್ನ ಪ್ರೊಡ್ಯೂಸ್ ಮಾಡಿದ್ರು, ಆ ವಿಚಾರವನ್ನ ಹೇಳಿದ್ರು. ನಾನು ತನಿಖೆಗೆ ಸಹಕಾರವನ್ನ ಮಾಡ್ತಾ ಇದ್ದೆ, ನಮ್ಮ ಮನೆ ಹತ್ರ ಇತ್ತು, ಯಾವಾಗ ಬೇಕಾದ್ರೂ ಬಂದು ಕರೆದಿದ್ರು, ನಾನು ತನಿಖೆಗೆ ಬರ್ತಾ ಇದ್ದೆ, ಯಾವುದು ನನ್ನ ಮೇಲೆ ಇರುವಂತಹ ಆರೋಪ ದೃಢಪಟ್ಟಿಲ್ಲ, ಆದ್ರೂ ಕೂಡ ನನ್ನನ್ನ ಬಂಧಿಸಿದ್ದಾರೆ ಎನ್ನುವಂತ ತಮ್ಮ ಅಳಲನ್ನ ಕೂಡ ನ್ಯಾಯಾಧೀಶರ ಮುಂದೆ ತೋಡ್ಕೊಂಡ್ರು. ಇದಲ್ಲದೆ ನನಗೆ ಆರೋಗ್ಯ ಸಮಸ್ಯೆ ಇದೆ, ನನಗೆ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ದೀನಿ ಬಹಳಷ್ಟು ಸಮಯದಿಂದ, ಹೀಗಾಗಿ ನನಗೆ ದಿನನಿತ್ಯ ಚಿಕಿತ್ಸೆಯನ್ನ ಕೂಡ ನೀಡಬೇಕು, ನೀವು ಹೃದಯ ಸಮಸ್ಯೆ ಇದೆ ಎನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿಕೊಂಡ್ರು. ಈ ಮನವಿಯ ಮನ್ನಿಸಿದಂತ ಒಂದು ಜಡ್ಜ್ 2 ದಿನಗಳ ಕಸ್ಟಡಿಗೆ ನೀಡಿ ಪ್ರತಿನಿತ್ಯ ಕೂಡ ಅವರನ್ನ ವೈದ್ಯರಿಗೆ ತೋರಿಸಬೇಕು ಎನ್ನುವಂತ ಒಂದು ಸೂಚನೆಯನ್ನ ಕೂಡ ನೀಡಿದ್ರು. ಇದಾದ ನಂತರ ಇವತ್ತು ಬೆಳಗ್ಗೆ 10 ಗಂಟೆಗೆ ಈ ವಿಚಾರಣೆ ಕೂಡ ಆರಂಭವಾಗುತ್ತೆ. ನಿನ್ನೆ ಸುಮಾರು 3 ಗಂಟೆಗಳ ಕಾಲ ಶೇಷಾದ್ರಿಪುರಂನ ACP ನೇತೃತ್ವದಲ್ಲಿ ಮುನಿರತ್ನ ಅವರ ವಿಚಾರಣೆ ಕೂಡ ನಡೆಸಲಾಯಿತು. ಇವತ್ತು 10 ಗಂಟೆಗೆ ಮತ್ತೆ ವಿಚಾರಣೆ ಆರಂಭವಾಗುತ್ತೆ. ಮುಖ್ಯವಾಗಿ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಅಲ್ಲ ಮುನಿರತ್ನ ವಿರುದ್ಧ, ಆ ವಿಚಾರದ ಬಗ್ಗೆ ತನಿಖೆಯನ್ನ ಕೂಡ ಮಾಡ್ತಾರೆ. ಅದಲ್ಲದೆ ಈಗ ಸದ್ಯ ಅವ್ರದೊಂದು ಆಡಿಯೋ ವೈರಲ್ ಆಗ್ತಾ ಇತ್ತು, ಮುನಿರತ್ನ ಅವ್ರದ್ದು ಎನ್ನಲಾದಂತ ಒಂದು ಆಡಿಯೋ, ಅದರ ಸ್ಯಾಂಪಲ್ ಅನ್ನ ಕೂಡ ಆ ಮದರ್ ಫುಟೇಜ್ ಅನ್ನ ಕೂಡ ಪಡ್ಕೊಳ್ತಾರೆ. ಅದು ಯಾವ ಒಂದು ಇದರಲ್ಲಿ ರೆಕಾರ್ಡ್ ಆಗಿತ್ತು, ಅದರ ಮೂಲ ಇದು ದಾಖಲೆಯನ್ನ ಈಗ ದೂರುದಾರರಿಂದ ಪಡೆದುಕೊಂಡು ಅದಾದ ನಂತರ ಮುನಿರತ್ನ ಅವರ ಒಂದು ವಾಯ್ಸ್ ಸ್ಯಾಂಪಲ್ ಅನ್ನ FSL ಗೆ ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಬಿಜೆಪಿ ಶಾಸಕ ಮುನಿರತ್ನ ಅಂತೂ ಇಂತೂ ಅರೆಸ್ಟ್ ಆಗಿದ್ದಾರೆ. ಯಾಕೆ? ನಾಲ್ಗೆ ಒಂದು ನೆಟ್ಟಿಗೆ ಇಟ್ಕೊಂಡಿದ್ರೆ RR ನಗರ MLA ಆರಾಮಾಗೇ ಇರ್ಬೋದಾಗಿತ್ತು, ಆದ್ರೆ ಬಾಯಿಗೆ ಬಂದಂಗೆ ಮಾತಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕೊಡ್ತೀನಿ ತಾಮಂದು ಕೊಡ್ತೀನಿ ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ ಅಥವಾ ನೀನು ನನ್ನ ಮನೆಯವ್ರು ತಾಮಂದು ಕೊಡ್ತೀನಿ ಅಲ್ಲೋ ತಾಮಂದು ಕೊಡ್ತೀನಿ ಏನು ಗೌಡ ತಾನೆ? ಹೌದಾ? ತಾಮಂದು ಕೊಡ್ತೀನಿ. ನಗರ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್. ಬೈಗುಳ ವೀರ ಶಾಸಕನ ಕೈಗೇರಿತು ಕೋಳ. ಬಿಜೆಪಿ ಶಾಸಕ ಮುನಿರತ್ನರನ್ನ ಪೊಲೀಸರು ಬಂಧಿಸಿದ್ದಾರೆ. ಗುತ್ತಿಗೆದಾರ ಚೆಲುವರಾಜುಗೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ವೈಯಾಲಿ ಕಾವಲ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಆಂಧ್ರದ ಚಿತ್ತೂರಿಗೆ ತೆರಳುತ್ತಿದ್ದಾಗ ಕೋಲಾರದ ನಂಗಲ್ಲಿ ಎಂಬಲ್ಲಿ ಬಂಧಿಸಲಾಗಿದೆ. ಮುನಿರತ್ನ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದ್ದಂತೆ ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ ನಾಟಕ ಮಾಡಿದ್ರು. ಯಾರಿಗೂ ಗೊತ್ತಾಗದ ಹಾಗೆ ಆಂಧ್ರಪ್ರದೇಶಕ್ಕೆ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ರು. ಆದರೆ ರಾಜರಾಜೇಶ್ವರಿ ನಗರ ಶಾಸಕ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಲ್ಲಿ ಪೊಲೀಸರಿಬ್ಬರ ಮಧ್ಯೆ ಮುನಿರತ್ನ ಲಾಕ್.